ಜಂಗ್ಲಿ ಡೈಲಾಗ್ ಥರ ಅದು. ಸೊ ಹಂಗಾಗಿ ನಮ್ಮಮ್ಮ ಕಪ್ಪಿಗೆ, ಇವರಪ್ಪ ಬೆಳ್ಳಿಗೆ, ಬಟ್ ಅವರಪ್ಪ ನಮ್ಮಪ್ಪನೇ. ಫ್ರೆಂಡ್ಸ್, ನಟನಾಗಿ ಎಲ್ರಿಗೂ ಹಾರೈಸೋದಕ್ಕೆ ಬಂದಿದ್ದೀರಾ, ತಂದೆಯಾಗಿ ಕೂಡ ಬಂದಿದ್ದೀರಾ. ನಮ್ಮ ಅಮ್ಮು ಸಿನಿಮಾದ ಬಗ್ಗೆ ನಿಮ್ಮ ಮಾತು ದಯವಿಟ್ಟು. ಕರೆಕ್ಟ್, ನಮ್ಮ ಹೀರೋ ಬಗ್ಗೆ ಮಾಡ್ತದೆ ನೋಡಪ್ಪ. ಸಾರಿ ರಕ್ಷಿತ್, ರಕ್ಷಿತು, ಸಾರಿ ನಾನು ಪ್ರೊಡ್ಯೂಸರ್ ಜೊತೆ ಕೂತ್ಕೊಂಡು ನೀವು ಪ್ರೊಡ್ಯೂಸರ್ ಅನ್ಕೊಂಡಿದ್ದೀನಿ ಅವಾಗಿಂದ. ಇದ್ಯಾಕೆ ಪ್ರೊಡ್ಯೂಸರ್ ಥರ ಆರಾಮಾಗಿ ಕೂತ್ಕೊಂಡಿದ್ದೀರ ಅಂತ. ನೀನು ಒಂಥರ ಪ್ರೊಡ್ಯೂಸರಪ್ಪ, ಹೌದಾ? ಸಾರಿ ಮಾ, ದಯವಿಟ್ಟು ಕ್ಷಮಿಸು, ನಿನಗೂ ತುಂಬ ಒಳ್ಳೇದಾಗಿ. ಇಲ್ಲ, ನಾನು ಸಾರಿನಪ್ಪ, ಸಾರಿ. ನಾನು ಪ್ರೊಡ್ಯೂಸರ್ ಹಿಡ್ಕೊಂಡ್ಬಿಟ್ಟೆ, ಆರಾಮಾಗಿ ಎಲ್ಲ ಕಲರ್ ಕೂತವ್ರಲ್ಲ. ಎಲ್ರಿಗೂ ನಮಸ್ಕಾರ, ಮಾಧ್ಯಮಕ್ಕೆ ನಮಸ್ಕಾರ. ತುಂಬ ಆತ್ಮೀಯವಾದಂಥ ಟೀಮ್ ಇದು ನನಗೆ. ಸೊ ಅನೂಪ್ ಸರ್ ಹೇಳಿದಾಗೆ ಸುಮಾರು ಒಂದು 20-25 ವರ್ಷದಿಂದ ಎಲ್ಲನೂ ಪರಿಚಯ ಇರೋಂಥವ್ರೆ. ಮಹೇಶ್ ಬಾಬು ಅವರಾಗಿರ್ಬೋದು, ಅನೂಪ್ ಆಗಿರ್ಬೋದು, ಮತ್ತು ಹೊಸ ತಂಡ. ಮೊದಲನೇದಾಗಿ ನಮ್ಮ ZTV ವರುಣ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ವರುಣ್ ಫೋನ್ ಮಾಡಿ ಹೇಳ್ದ, ಅಣ್ಣ ಈ ಥರ ಒಂದು ಹೊಸ ಟೀಮು, ಒಂದು ಹೊಸ ಕತೆ ಮಾಡ್ಕೊಂಡಿದೆ, ನಿಮ್ಮ ಮಗಳಿಗೆ ಹೇಳಿ ಮಾಡಿದಂಥ ಕ್ಯಾರೆಕ್ಟರ್ನ ಒಂದು ಸರಿ ಕತೆ ಕೇಳಿ ಅಂತ. ಸೊ ಮಹೇಶ್ ಸರ್ ಬಂದರು, ವಿಜಯ್ ಈಶ್ವರ್ ಅವ್ರು ಬಂದರು. ಸೊ ವಿಜಯ್ ಈಶ್ವರ್ ಅವರು ಕತೆ ಹೇಳೋದ್ರಲ್ಲಿ ಕಿಂಗು, ಜೊತೆಯಲ್ಲಿ ವಿತ್ ಡೈಲಾಗ್ ವಿತ್ ಸ್ಕ್ರಿಪ್ಟ್ ನಾವು ಸಪ್ರೇಟ್ ವಿಜಯ್ ಈಶ್ವರ್ ಅವರೇ ತುಂಬ ಚೆನ್ನಾಗಿ ಬರೆದಿದ್ಯಾ ಕಣಪ್ಪ. ಮಹೇಶ್ ಅವರೆಲ್ಲ ಹೇಳ್ತಿದ್ರು. ನಮ್ಮ ಪ್ರೇಮ್ ಸರ್ ಅವರು ಸಿನಿಮಾಗಳಿಗೆಲ್ಲ ಅವರು ಆಲ್ಮೋಸ್ಟ್ ಡೈರೆಕ್ಟ್ರು, ಇದು ಡೈಲಾಗ್ ಆ್ಯಂಡ್ ಸ್ಕ್ರೀನ್ ಪ್ಲೇ ಎಲ್ಲ ಮಾಡೋವಂಥವ್ರು. ತುಂಬ ಅದ್ಭುತವಾದಂಥ ವ್ಯಕ್ತಿ, ಅದ್ಭುತವಾದಂಥ ಪ್ರತಿಭೆ. ಕೃಷ್ಣನ್ ಪ್ರಣಯ ಸಖಿಗೆ ಅವರೇ ಸಾಂಗ್ ಬರ್ದಿದ್ದ. ಹೌದಲ್ಲ, ಸಾಂಗಿಗೆ ಬರೆಯೋದು ನನ್ನ ನೋಡ್ಕೊ ಒಂಚೂರು. ಅದಕ್ಕೇನೆ. ಸೊ ತುಂಬ ಅದ್ಭುತವಾಗಿ ಕತೆ ಹೇಳಿದ್ರು, ಬಹಳ ಇಷ್ಟ ಆಯಿತು. ಖಂಡಿತವಾಗ್ಲೂ ಈ ಸಿನಿಮಾ ಮಾಡಿಸ್ತೀನಿ ನನ್ನ ಮಗಳ ಕೈಲಿ ಅಂತ ಹೇಳಿ ಸಿನಿಮಾನ ಮಾಡಿಸಿದೆ. ಆ್ಯಂಡ್ ತುಂಬ ಖುಷಿಯಾಗಿದ್ದು, ಈಗ ನಂಗೆ ಶಾಕ್ ಆಗಿದ್ದು, ಎಕ್ಸೈಟ್ ಆಗಿದ್ದು ಎಲ್ಲಾನು ಅಂದರೆ ಕೋಇನ್ಸಿಡೆಂಟ್ ಆಗಿ ನಾವು ಮನೆಯಲ್ಲಿ ಪ್ರೀತಿಯಿಂದ ಎಲ್ಲರೂ ಅವಳನ್ನ ಕರೆಯೋದೇ ಅಮ್ಮು ಅಂತ ಹೇಳಿ. ಸೊ ಅದೇ ಹೆಸರಲ್ಲೇ ಟೈಟಲ್ ಬಂದಿದೆ, ಗೊತ್ತಿಲ್ಲ. ಆ್ಯಂಡ್ ಅವಳು ಫಸ್ಟ್ ಸಿನಿಮಾದಲ್ಲೂ ಅಷ್ಟೇ ಜ್ಯೋತಿ ಅಂತ ಇತ್ತು, ಕೋಇನ್ಸಿಡೆನ್ಸ್ ಆಗಿ ಅದು ನನ್ನ ಹೆಂಡತಿ ಹೆಸರಾಗಿತ್ತು. ಹಿಂಗೆ ಪ್ರೇಮ ಅಂತ ಆಗುತ್ತೆ. ಅದರ ಜೊತೆಯಲ್ಲಿ ಮಹೇಶ್ ಬಾಬು ಸರ್ ಜೊತೆನಲ್ಲಿ ನಾನು ಬಹಳಷ್ಟು ವರ್ಷಗಳ ಹಿಂದೆನೇ ಒಂದು ಸಿನಿಮಾ ಮಾಡಬೇಕಾಗಿತ್ತು, ಆದರೆ ಅವಕಾಶ ನನಗೆ ಸಿಕ್ಕಿರಲಿಲ್ಲ. ಅದೃಷ್ಟ ಅವತ್ತು ನನ್ನ ಮಗಳಿಗೆ ಸಿಕ್ಕಿದೆ. ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ನನ್ನ ಮಗು ನಿಮ್ಮಿಂದ ಸಾಕಷ್ಟು ಕಲಿಯುವಂಥದ್ದು ಕಲಿಸ್ಕೊಡಿ. ಏನಾದ್ರು ತಪ್ಪು ಮಾಡಿದ್ರೆ ದಯವಿಟ್ಟು ತಿದ್ದಿ ಒಳ್ಳೆ ಅದ್ಭುತ ಕಲಾವಿದನಾಗಿ ಮಾಡಿ ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನನ್ನ ಗೆಳೆಯ ವಿಜಯ್, ಹೊಸಬರಿಗೆ ತುಂಬ ಅವನು ಅವಕಾಶಗಳು ಕೊಡೋದನ್ನು ಅವನ ತೀರಾ ಅವನ ಮನೆಯಲ್ಲಿದ್ದು ಸಾಕಷ್ಟು ಸರಿ ನಾನು ನೋಡಿದ್ದೀನಿ. ಸೊ ಹಿಂಗೆ ಡಿಸ್ಕಷನ್ ಅಂತ ಬಂದಾಗ ಬೇಡ ತುಂಬ ಚೆನ್ನಾಗಿರೋ ಅಂದ್ರೆ ಆಲ್ರೆಡಿ ಇಂಡಸ್ಟ್ರಿಯಲ್ಲಿ ಸೆಟ್ಲ್ ಆಗಿದ್ದಾರೆ, ಎಲ್ಲ ಮಾಡಿದಾರಣ, ಯಾರೋ ಏನು ಇಲ್ಲದೆ ಇರೋಂಥ ಹುಡುಗರಿಗೆ ಏನಾದರೂ ಮಾಡೋಣ ಅಂಥೇಳಿ ಸ್ಲಮ್ಗೆ ಅವನೇ ಹುಡ್ಕೊಂಡು ಹೋಗ್ಬಿಡ್ತಾನೆ. ಈ ಪ್ರತಿಭೆಗಳು ಅವ್ನ ಮನೆಗೆ ಹುಡ್ಕೊಂಬರೋದು ಬೇಕಾಗಿಲ್ಲ, ಅವನೇ ಹೋಗ್ತಾನೆ ಸ್ಲಮ್ಗೆ. ಬಾರೋ, ಯಾರೋ ಅವನ ಚೆನ್ನಾಗಿ ಹಾಡು ಹೇಳ್ತಾನಂತೆ, ಇದು ಮಾಡ್ತಾನಂತೆ, ಬಾಳ ಇಲ್ಲಿ ಅಂತ ಕರೆದು ನಾನೇ ನೋಡಿದ್ದೀನಿ. ಅರ್ಜುನ್ ಜನ್ಯ ಅವ್ರದಲ್ಲಿ ಕೂರಿಸ್ಕೊಂಡು, ಅರ್ಜುನ್ ಹಿಂಗೆ ಸ್ಲಮ್ಮಲ್ಲಿ ಒಂದು ಹುಡುಗ ಇದ್ದಾನೆ, ಸಕ್ಕತ್ತಾಗಿ ಆಡ್ತಾನೆ, ನೀನೊಂದ್ಸರಿ ಕೇಳು ಅಂತೇಳಿ ಕರೆಸಿ ಅವ್ರ ಮುಂದೆ ಕೂರಿಸಿ ಹಾಡು ಆಡಿಸಿರೋದನ್ನ ನಾನು ನೋಡಿದ್ದೀನಿ. ಈಗ ಭೀಮಾದಲ್ಲಿ ನೋಡಿರ್ಬೋದು, ನೀವು ಸಲಗಾದಲ್ಲಿ ನೋಡಿರ್ಬೋದು. ಏನು ಅಷ್ಟು ಪ್ರತಿಭೆಗಳನ್ನ ಅವ್ನು ಯೂಟಿಲೈಸ್ ಯೂಸ್ ಮಾಡ್ಕೊಂಡಿದ್ದಾನೆ. ಅವ್ರನ್ನ ನಾವು ಕನ್ನಡಿ ಹಾಕೊಂಡು ದುರ್ಬೀನ್ ಹಾಕೊಂಡು ನೋಡಿದ್ರು ಎಲ್ಲೂ ಹುಡ್ಕೋದಕ್ಕಾಗಲ್ಲ. ಅಂಥ ಪ್ರತಿಭೆಗಳನ್ನ ಅವ್ನು ಏನು ಇಲ್ದಿರೋ ಝೀರೋ ಸ್ಕ್ರ್ಯಾಚಿಂದ ಕರ್ಕೊಂಬಂದು ಆನ್ ಸ್ಕ್ರೀನ್ ಮೇಲೆ ತೋರಿಸಿ, ಅವ್ರ ತಂದೆ ತಾಯಿ ಇರ್ಬೋದು, ಅವ್ರ ಸ್ನೇಹಿತರಿರ್ಬೋದು, ಎಲ್ಲರೂ ಸಹ ಒಂದು ಆನಂದ ವರ್ಷ ತುಂಬೋದ್ರಲ್ಲಿ ಅವನು ಹೇಳಿ ಮಾಡಿಸಿದಂಥ ಗೆಳೆಯ. ಅವನೊಂದು ಯಾವಾಗಲೂ ಚಿನ್ನ ಸಿಗೋದು ಅಂಥ ಜಾಗದಲ್ಲೇ, ಕಪ್ಪಿಗೆ ಕೊಳೆ ಇರೋ ಜಾಗದಲ್ಲೇ ಚಿನ್ನ ಸಿಗೋದು. ಸೊ ಹಂಗಾಗಿ ನಾನು ಅಲ್ಲಿ ಹುಡ್ಕೊಂಡು ಹೋಗ್ತೀನಿ. ಸೊ ಏನಂದ್ರೆ ಕಾರಣ, ಅವನು ಬಂದಿರೋಂಥ ರೀತಿ, ಅವನು ಕಷ್ಟಪಟ್ಟು ಬಂದಂಥ ರೀತಿ. ಸೊ ಯಾರೋ ಅವಕಾಶಗಳು ಕೊಡ್ತಾ ಇದ್ದಾಗ ಅವನ ಆಸ್ತಿ ಅವನೇ ಮಾರ್ಕೊಂಡು ಅವ್ರ ತಂದೆ ಎದೆ ಮೇಲೆ ಕೂತ್ಕೊಂಡು ಸಿನಿಮಾ ಮಾಡಿ ನನ್ನನ್ನು ನಾನೇ ರೂಪಿಸ್ಕೋತೀನಿ ಅಂತ ಬಂದಂಥ ಗೆಳೆಯ. ಆ ಸಿನಿಮಾದಲ್ಲೂ ನೀವು ನೋಡಿರ್ಬೋದು, ಅವನೇ ಸ್ಟ್ರಗ್ಲಿಂಗಲ್ಲಿರೋ ಟೈಮಲ್ಲಿ ಅವ್ನು ಸುತ್ತ ಇರೋ ಅಷ್ಟೂ ಜನ ಹುಡುಗರು ಇವನಿಗಿಂತ ಸ್ಟ್ರಗ್ಲಿಂಗ್ ಇದ್ರು, ಅವ್ರನ್ನೂ ಕರ್ಕೊಂಡ್ಬಂದ ಜೊತೆಯಲ್ಲಿ, ಒಳ್ಳೇದಾಗ್ಲಿ ಅಂತ. ಅದೇ ಅವನ ಪ್ಲಸ್ ಪಾಯಿಂಟು. ಅವನು ಎದ್ರು ಬಿದ್ರು ಏನೇ ಆದರೂ ಏನೇ ಹೋದ್ರೂ ಅವನು ಸಲಗ, ಅವನು ಮೈ ಮೇಲಿರೋ ಕೆಸರನ್ನೆಲ್ಲ ಕೊಡುಕೊಂಡು ಯಾವಾಗಾದ್ರೂ ಎದ್ದು ಬರ್ತಾನೆ ಇರ್ತಾನೆ, ನಾನು ಯಾವತ್ತಿದ್ರು ಕಿಂಗೆ ಕಣೋ ಅಂತ.
ಅದೊಂದು ಪ್ಲಸ್ ಪಾಯಿಂಟ್ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಸೊ ಇವತ್ತು ನನ್ನ ಮಗಳ ಸಿನಿಮಾಗೆ ಟೈಟಲ್ ಲಾಂಚ್ ಮಾಡಿದ್ದಾನೆ, ಆಶೀರ್ವಾದ ಮಾಡಿದ್ದಾನೆ. ಅವನ ಹೆಸರಲ್ಲೇ ವಿಜಯ ಅಂತ ಇರೋದ್ರಿಂದ ಎಂಟೈರ್ ಟೀಮ್ಗೆ ದಿಗ್ವಿಜಯ ಸಿಗುತ್ತೆ ಅಂತ ನಾನು ಹಾರೈಸ್ತೀನಿ. ಅಂಡ್ ರಕ್ಷಿತ್ ಸ್ಮೈಲ್ ಗುರು ಅಂತ ಹೆಸರಲ್ಲೇ ಇರ್ತಾರೆ, ಯಾವಾಗ ಸ್ಮೈಲ್ ಮಾಡ್ತಾನೆ ಇರ್ತಾರೆ. ಸೊ ನಿಮ್ಮದು ಸಹ ನನಗೆ ಬ್ಯಾಕ್ಗ್ರೌಂಡ್ ಗೊತ್ತಿರಲಿಲ್ಲ, ಈಗ ಕೇಳಿ ಗೊತ್ತಾಯಿತು. ನೀವೇ ಕಥೆ ಮಾಡಿದ್ದೀರ, ತುಂಬ ಖುಷಿಯಾದಂಥ ವಿಚಾರ. ನಮಗೆಲ್ಲ ಅವಕಾಶಗಳು ಇರಲಿಲ್ಲ ಆ ಟೈಮಲ್ಲಿ. ನಾವೇನೋ ಕಥೆಗಳು ಮಾಡ್ಕೊಳ್ತೀನಿ ಅಂದರೆ ನಮ್ಮನ್ನು ಯಾರು ಕೇಳೋರೇ ಇರ್ತಾರೆ. ನಮಗೇನೋ ಒಂದು ಅವಕಾಶ ಸಿಕ್ಕಿದ್ರೆ ಸಾಕು ಅಂತ ಇರೋದು. ಆ ಸಿಕ್ಕಿರೋ ಅವಕಾಶ ನಮ್ಮ ಆ್ಯಕ್ಟಿಂಗಲ್ಲಿ ಆಗಿರ್ಬೋದು, ಮತ್ತಂದ್ರೆ ನಮ್ಗೆ ಯಾವುದೋ ಒಂದು ಅವಕಾಶ ಸಿಕ್ಕಿದ್ರೆ ಸಾಕಪ್ಪ ಅಂತ ಆ್ಯಕ್ಟ್ ಮಾಡ್ತಾ ಇದ್ವಿ. ಬಟ್ ಇವತ್ತಿನ ಜನ್ರೇಷನ್ ಬಗ್ಗೆ ಬಹಳಷ್ಟು ಹೆಮ್ಮೆ ಅನಿಸುತ್ತೆ. ನೀವೇ ಕಥೆ ಮಾಡ್ಕೊಂಡ್ಬರ್ತೀರಾ, ನೀವೇ ಪ್ರೊಡ್ಯೂಸರ್ಗಳನ್ನ ಹುಡುಕ್ತೀರಾ, ನೀವೇ ಒಂದು ಶಾರ್ಟ್ ಫಿಲ್ಮ್ ಮಾಡ್ಕೋತೀರಾ. ಅದನ್ನು ನೀವು ಇಂಡಸ್ಟ್ರಿಗೆ ಬರೋದಕ್ಕೆ ಮುಂಚೆ ನಿಮ್ಮನ್ನು ಪ್ರೂವ್ ಮಾಡಿಕೊಂಡು ಸ್ಮಾಲ್ ಸ್ಕ್ರೀನಲ್ಲಿ ಆಮೇಲೆ ಬೆಳ್ಳಿ ಪರದೆ ಮೇಲೆ ಬರ್ತೀರಾ. ಅದು ಬಿಗ್ಗೆಸ್ಟ್ ಸ್ಟ್ರೆಂತ್ ಅದು ಆ್ಯಕ್ಚುಲಿ. ಸೊ ಒಳ್ಳೇದಾಗಲಿ ರಕ್ಷಿತ್ ನಿಮಗೆ, ಮತ್ತು ಪ್ರೊಡ್ಯೂಸರ್ ಅನುರಾಗ್ ಅವ್ರಿಗೆ, ಮಿಥುನ್ ಅವ್ರಿಗೆ, ನಮ್ಮ ಚೇತುಗೆ ಆ್ಯಂಡ್ ಎಂಟೈರ್ ಟೀಮ್ಗೆ ಎಲ್ಲ ಒಳ್ಳೇದಾಗಲಿ. ಆ್ಯಂಡ್ ಕಾವ್ಯ, ಶಿ ಈಸ್ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್. ತುಂಬ ವರ್ಷಗಳಿಂದ ನನ್ನ ಸಾಕಷ್ಟು ಇಂಟರ್ವ್ಯೂಗಳನ್ನ ಮಾಡಿದ್ದಾರೆ, ಬಹಳಷ್ಟು ಖುಷಿ ಆಗೋ ಥರ. ಇವತ್ತು ಅವ್ರ ಮಗಳು ಸಹ ಈ ಸಿನಿಮಾದಲ್ಲಿ ಲಾಂಚ್ ಆಗ್ತಿದ್ದಾರೆ. ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಯು ಲುಕಿಂಗ್ ಅಮೇಝಿಂಗ್, ವೆರಿ ಗುಡ್, ಗಾರ್ಜಿಯಸ್, ಫಾರ್ ಎವರ್ ಗಾರ್ಜಿಯಸ್. ಸೊ ನಿಮಗೂ ಸಹ ಬಾಳು ಬಂಗಾರ ಆಗಲಿ ಅಂತ ಹಾರೈಸ್ತೀನಿ. ಎಲ್ಲ ಒಳ್ಳೇದಾಗಲಿ. ನಮ್ಮೆಲ್ಲರ ಒಂದು ಗುಡ್ ವಿಶಸ್, ಸಪೋರ್ಟ್ ಎನಿ ಟೈಮ್ ನಿಮ್ಮಲ್ಲಿ ಇರುತ್ತೆ. ಹಾಗೂ ಕನ್ನಡ ಇಂಡಸ್ಟ್ರಿಯಲ್ಲಿ ಅಷ್ಟೇ ಇಲ್ಲ, ಇಡೀ ಭಾರತ ಚಿತ್ರರಂಗದಲ್ಲಿ ತುಂಬ ದೊಡ್ಡ ಸ್ಟಾರ್ ಆಗಿ ಮಿಂಚುವಂತ ಆಶೀರ್ವಾದ ಮಾಡ್ತೀನಿ ನಾನು. ಆಮೇಲೆ ನಾವು ಬರೀ ನಮ್ಮನೆ ಮಕ್ಕಳನ್ನ ಆಶೀರ್ವಾದ ಮಾಡ್ತಾ ಇದೀವಿ ತಪ್ಪು ತಿಳ್ಕೊಬೇಡಿ. ಹಿಂದೆ ಎಲ್ಲ ಭರತನಾಟ್ಯ ಡ್ರೆಸ್ ಹಾಕೊಂಡು ಕೂತಿರೋ ಹೆಣ್ಮಕ್ಳು ನೀವು ಅಷ್ಟೇನೆ. ನಿಮಗೂ ಅವಕಾಶ ದಯಮಾಡಿ ಇದ್ರೆ ನಮ್ಗೆ ಹೇಳಿ, ಖಂಡಿತವಾಗ್ಲೂ ಅವಕಾಶ ಕೊಡ್ತೀವಮ್ಮ. ಇದು ಯಾರು ನಾವೇ ಆಳ್ಬೇಕು ಅಂತ ಇಲ್ಲಿ ಬಂದಿಲ್ಲ, ಆಯ್ತಾ? ನಾನು ಅಬ್ಸರ್ವ್ ಮಾಡಿದೆ, ಹಂಗಾಗಿ ಹರ್ಟ್ ಮಾಡ್ಕೋಬೇಡಿ. ನಿಮ್ಮಲ್ಲೂ ಯಾವನ್ನ ಆ್ಯಕ್ಟ್ ಮಾಡೋಂಗಿದ್ರೆ ನಾವು ಆ್ಯಕ್ಟ್ ಮಾಡಿಸ್ತೀವಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂದರೆ, ಈಗ ವಿಜಯ್ ಮಕ್ಕಳು ಸಹ ಹೀರೋಯಿನ್ ಆಗಿ ಇಂಡಸ್ಟ್ರಿಗೆ ಬರ್ತಾ ಇದ್ದಾರೆ. ಸೊ ಒಳ್ಳೇದಾಗಲಿ, ನಿಮ್ಮ ಆಶೀರ್ವಾದ ಇರಲಿ ಅಂತ ನಾನು ಹಾರೈಸ್ತೀನಿ. ಆಮೇಲೆ ನನ್ನ ಮಗಳು ಇಂಡಸ್ಟ್ರಿಗೆ ಬರಬೇಕಾದ್ರೆ ಕೆಲವೊಂದು ಕಡೆ ಬಂತು ನೆಪೋಟಿಸಮ್, ಇದು ನಿಮ್ಮ ಮಕ್ಕಳನ್ನ ನೀವೇ ಬೂಸ್ಟ್ ಮಾಡ್ತೀರಂತ. ದೇವರಣೆಗೆ ಹೇಳ್ತೀನಿ ವೇದಿಕೆ ಮೇಲೆ ನಿಂತ್ಕೊಂಡು, ನಾನು ಯಾವುದೇ ಪ್ರೊಡ್ಯೂಸರ್ಗಾಗಲಿ ಯಾವುದೇ ಡೈರೆಕ್ಟರ್ಗಾಗಲಿ ಫೋನ್ ಮಾಡಿ, ಸರ್ ನನ್ನ ಮಗಳನ್ನ ಹೀರೋಯಿನ್ ಹಾಕ್ಕೊಳ್ಳಿ, ನನ್ನ ಮಗನಿಗೊಂದು ಅವಕಾಶ ಕೊಡಿ ಅಂತ ನಮ್ಮ ದೇವರಣೆಗೂ ಹೇಳಿದ್ದಾನೆ. ಅವರೇ ಅವ್ರ ಟ್ಯಾಲೆಂಟನ್ನು ನೋಡಿ ಬಂದು ಕರ್ಕೊಂಡೋಗಿ ಮಾಡಿಸಿದ್ದು. ಆಮೇಲೆ ಮಾಧ್ಯಮದವ್ರಿಗೆ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಏನೂ ಬ್ಯಾಕ್ಗ್ರೌಂಡ್ ಇಲ್ದಿರ ಬಂದಂಥ ನಾನು ವಿಜಯ್ ಆದರೆ ಅಲ್ಲಿ ಒಂದು ಕ್ಷಮೆ ಅಂತ ಇರೋದು. ಬಿಡೋ ಏನೋ ಹೊಸ ಹುಡುಗರು ಬಂದವರು ಒಂದು ಸಿನಿಮಾದಲ್ಲಿ ತಪ್ಪು ಮಾಡ್ತಾರೆ, ನೆಕ್ಸ್ಟ್ ಸಿನಿಮಾದಲ್ಲಿ ತಿದ್ಕೋತಾರೆ ಅಂತ. ಸರ್ ನಮ್ಮ ಮಕ್ಕಳಿಗೆ ಅವಕಾಶ ದೇವರಾಣೆ ಇರಲ್ಲ ಸರ್. ಬರೋರೆಲ್ಲನೂ ತುಂಬ ವಿಮರ್ಶಾತ್ಮಕವಾಗಿ ನೋಡೋದಕ್ಕೆ ಬರ್ತಾರೆ ಹೊರತು ನಮ್ಮ ಮಕ್ಕಳನ್ನ ಇನ್ನೊಂದು ಏನೋ ಈ ಸಿನಿಮಾ ಪರವಾಗಿಲ್ಲ ತಪ್ಪು ಮಾಡಿದ್ಲು ನೆಕ್ಸ್ಟ್ ಸಿನಿಮಾ ಅನ್ನೋ ಚಾನ್ಸೇ ಇರಲ್ಲ ಸರ್. ಯಾಕಂದರೆ ಕ್ಯಾಮ್ರಾ ಮುಂದೆ ನಿಂತ್ಕೊಂಡಾಗ ನನ್ನ ಮಕ್ಕಳಾಗಲಿ, ವಿಜಯ್ ಮಕ್ಕಳಾಗಲಿ, ನಿಮ್ಮ ಮಕ್ಕಳಾಗಲಿ, ಅಲ್ಲಿ ಟ್ಯಾಲೆಂಟ್ ಒಂದೇ ಮಾತಾಡೋದು, ಇನ್ನೇನೂ ಮಾತಾಡೋದು. ಆ ಟ್ಯಾಲೆಂಟ್ ನೋಡಿ ಅವ್ರನ್ನ ಕರ್ಕೊಂಡು ಬೆಳೆಸಿದ್ದಾರೆ ಹೊರತು. ಅಂಡ್ ನೀವೆಲ್ಲರೂ ಸಹ ಸಪೋರ್ಟ್ ಮಾಡಿ, ತುಂಬ ದೊಡ್ಡ ಮನಸ್ಸಿಂದ ಆಶೀರ್ವಾದ ಮಾಡಿ. ಮೊನ್ನೆ ಅವಳು ಫಸ್ಟ್ ಮೂವಿಗೆ ಫಿಲ್ಮ್ಫೇರ್ ಅವಾರ್ಡು ಸಹ ತಗೊಂಡು, ಅದೆಲ್ಲನೂ ನಿಮ್ಮ ಆಶೀರ್ವಾದದಿಂದ ಅಷ್ಟೇ ಸಾಧ್ಯ ಆಗಿದ್ದು. ಸೊ ಹೀಗೆ ನಿಮ್ಮಲ್ಲೂ ಸಾಕಷ್ಟು ಪ್ರತಿಭೆಗಳು ಬರಲಿ. ಸೊ ವಿಜಯ್ ಮಕ್ಕಳು ಈಗ ಹೀರೋಯಿನ್ಗಳಾಗಿ ಎಂಟ್ರಿ ಆಗ್ತಾ ಇದ್ದಾರೆ. ನಿಮ್ಮ ಒಂದು ಪ್ರೀತಿ, ಆಶೀರ್ವಾದ ಒಂದು ಇಡೀ ಹೆಚ್ಚಾಗಿರಲಿ ಅಂತ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲ ಇಂಡಸ್ಟ್ರಿನ ಬೆಳೆಸಲಿ, ಚೆನ್ನಾಗಿ ಉಳಿಸ್ಲಿ. ನಾವು ಏನೇನು ಕಷ್ಟಪಡ್ಕೊಂಡ್ವಿ, ನಮಗಿಂತ ನಮ್ಮ ಮಕ್ಕಳು ತುಂಬ ಬುದ್ಧಿವಂತರು, ಟ್ಯಾಲೆಂಟ್ಗಳು. ಜಸ್ಟ್ ಅವ್ರಿಗೆ ಬೇಕಾಗಿರೋದಂದ್ರೆ ನಿಮ್ಮ ತುಂಬ ಹೃದಯದ ಆಶೀರ್ವಾದ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಒಳ್ಳೆದಾಗಲಿ ಎಂಟೈರ್ ಅಮ್ಮು ಟೀಮ್ಗೆ. ನನಗೆ ಆಸೆ ಇದೆ, ಎಲ್ಲ ಮಕ್ಕಳನ್ನು ಸೇರಿಸಿ ಒಂದು ಕಥೆ ಮಾಡಿ ಖಂಡಿತವಾಗ್ಲೂ ಮಾಡೋಣ. ನಂಗೆ ತುಂಬ ಆಸೆ. ಅಂದರೆ ಇವತ್ತಿಗೆ ಅವರು ಅಪ್ಡೇಟೆಡ್ ಮಕ್ಕಳಲ್ಲ, ಸೊ ಹಂಗಾಗಿ ಅವ್ರಿಗೆಲ್ಲ ಸೇರಿ ಒಂದೇನೋ ಯೋಚನೆ ಮಾಡ್ತೀನಿ. ಖಂಡಿತ ಸರ್, ನಾವು ಕನ್ನಡಿಗರೆಲ್ಲರೂ ಕಾಯ್ತಾ ಇರ್ತೀವಿ ನೆಕ್ಸ್ಟ್ ಆ ಸಿನಿಮಾಗೂ ಕೂಡ. ಈಗ ನೀವು ಇಲ್ಲೇ ಇರಬೇಕು. ನಮ್ಮ ಚಿತ್ರತಂಡದ ಪರವಾಗಿ ಒಂದು ನೆನಪಿನ ಕಾಣಿಕೆ ಇದೆ.